ಬಿಗ್ ಬಾಸ್ ಕನ್ನಡ ಸೀಸನ್ 12 4 ವಾರ ಕಳೆದು 5ನೇ ವಾರಕ್ಕೆ ಕಾಲಿಟ್ಟಿದೆ. ಜಂಟಿಯಾಗಿ ಎಂಟ್ರಿ ಕೊಟ್ಟ ರಾಶಿಕಾ ಅವರು ಇದೀಗ ಒಂಟಿಯಾಗಿ ಟಾಸ್ಕ್ ಅಲ್ಲಿ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಆದರೆ ಅವರ ವ್ಯಕ್ತಿತ್ವ, ಮಾತು, ನಡವಳಿಕೆ ತುಂಬಾನೇ ಬದಲಾಗಿದೆ. ಅದರಲ್ಲೂ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಸೂರಜ್ ಜೊತೆ ಅತಿಯಾದ ಸ್ನೇಹದಿಂದ ರಾಶಿಕಾ ಅವರು ತಮ್ಮ ಆಟವನ್ನ ತಾವೇ ಮರ್ತಿದ್ದಾರೆ. ಇನ್ನ ಅಶ್ವಿನಿ ಗೌಡ ಜೊತೆ ಸೇರ್ಕೊಂಡು ತಾವು ಕೂಡ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಕಿರ್ಚಾಡುತ್ತಾ ಇಂದು ಕಿಚ್ಚ ಸುದೀಪ್ ಅವರ ಕಣ್ಣಿಗೆ ಗುರಿಯಾಗಿದ್ದಾರೆ. ಹೌದು, ರಾಶಿಕಾ ಶೆಟ್ಟಿ ಅವರ ಮೇಲೆ ಇಂದು ಕಿಚ್ಚ ಸುದೀಪ್ ಅವರು ಫುಲ್ ಗರಂ ಆಗಿದ್ದು ಕೆಲವು ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಕಿಚ್ಚ ಸುದೀಪ್ ಅವರು ಯಾವ ವಿಚಾರಕ್ಕಾಗಿ ರಾಶಿಕಾ ಅವರ ಮೇಲೆ ಕೋಪಗೊಂಡಿದ್ದಾರೆ, ಇದಕ್ಕೆ ರಾಶಿಕಾ ಶೆಟ್ಟಿ ಅವರು ಹೇಳಿದ್ದಾದ್ರೂ ಏನು, ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಮಂಜು ಭಾಷಿಣಿಯೊಂದಿಗೆ ಜಂಟಿಯಾಗಿ ಎಂಟ್ರಿ ಕೊಟ್ಟ ರಾಶಿಕಾ ಶೆಟ್ಟಿ ಅವರು ಮೊದಲು 2 ವಾರ ಫುಲ್ ಅಡುಗೆ ಮನೆಯಲ್ಲೇ ಸೀಮಿತರಾಗಿದ್ದರು. ಇನ್ನು 3ನೇ ವಾರ ಟಾಸ್ಕ್ ಅಲ್ಲಿ ಅದ್ಭುತವಾಗಿ ಆಡಿ ಫೈನಲಿಸ್ಟ್ ಅಭ್ಯರ್ಥಿಯಾಗಿಯೂ ಕೂಡ ಆಯ್ಕೆಯಾಗಿದ್ರು. ಇದಾದ ಬಳಿಕ ಸೂರಜ್ ಅವರು ಮನೆಗೆ ಕಾಲಿಟ್ಟಾಗಿಂದ ತಮ್ಮ ಆಟವನ್ನ ಮರೆತು ಬೇರೆಯ ದಾರಿಯಲ್ಲೇ ಸಾಗ್ತಿದ್ದಾರೆ. ಅದರಲ್ಲೂ ಅಶ್ವಿನಿ ಗೌಡ ಹಾಗೂ ರಿಷಾ ಗೌಡ ಅವರ ಜೊತೆ ಸೇರಿ ಇನ್ನಷ್ಟು ಬದಲಾಗಿರುವ ರಿಷಾ ಗೌಡ ಅವರು ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ, ಕಾವ್ಯ ಅವರನ್ನ ಟಾರ್ಗೆಟ್ ಮಾಡಿ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಅವರನ್ನ ಅವಮಾನಿಸುತ್ತಾ ದರ್ಪವನ್ನ ತೋರ್ತಿದ್ದಾರೆ. ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ರಾಶಿಕಾ ಶೆಟ್ಟಿ ಅವರಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು, ಆಡುವ ಬರದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಬಟ್ಟೆ ಎಳೆದಿದ್ದಕ್ಕೆ ಪ್ರಿನ್ಸಿಪಲ್ ಆಗಿರುವ ರಘು ಹಾಗೂ ಗಿಲ್ಲಿ ನಟ ಅವರು ಇಬ್ಬರೂ ಕೂಡ ರಕ್ಷಿತಾ ಪರ ನಿಂತು ಹೋರಾಡಿದ್ದಾರೆ. ಆದರೆ ತಪ್ಪು ಮಾಡದೇ ಇದ್ದ ಹಾಗೆ ನಟಿಸಿದ ರಾಶಿಕಾ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ಈಯಾಳಿಸ್ತಾ ಎಗರಾಡಿದ್ದಾರೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು ತಾವು ಮಾಡಿದ್ದು ತಪ್ಪು ಅಂತ ನಿಮಗೆ ಅನಿಸಲಿಲ್ಲ ಎಂದು ನೇರವಾಗಿ ರಾಶಿಕಾ ಅವರಿಗೆ ಕೇಳಿದ್ದಾರೆ. ಆಗ ರಾಶಿಕಾ ಅವರು ಆಡುವ ಬರದಲ್ಲಿ ಮಿಸ್ ಆಗಿ ಬಟ್ಟೆಯನ್ನ ಎಳೆದೆ, ಆದರೆ ತಪ್ಪು ಅಂತ ಗೊತ್ತಾದ ಮೇಲೆ ಅದನ್ನ ಅಲ್ಲಿಯೇ ಸರಿ ಮಾಡಿದ್ದೇನೆ, ಯಾರು ಕೂಡ ಬೇಕು ಅಂತ ಹಾಗೆ ಮಾಡೋದಿಲ್ಲ. ಆದರೆ ರಕ್ಷಿತಾ ಅವರು ಸ್ಟಾಪ್ ಅಂತ ಅಂದ್ಮೇಲೂ ಕೂಡ ನಮ್ಮ ಕಣ್ಣಿಗೆ ಮಣ್ಣನ್ನ ಎರಚಿದ್ದಾರೆ ಎಂದು ಕಿಚ್ಚನ ಮುಂದೆ ಹೇಳಿದ ಕೂಡಲೇ ಕಿಚ್ಚ ಸುದೀಪ್ ಅವರು ತಪ್ಪು ಮಾಡಿದ ಮೇಲೆ ಅದನ್ನ ಒಪ್ಕೊಳ್ಬೇಕು. ಎಲ್ಲಾ ವಿಚಾರಕ್ಕೂ ಕೂಗಾಡೋದು, ಕಿರ್ಚಾಡೋದು ನಿಮಗೆ ಸರಿ ಕಾಣ್ತಾ ಇದೆಯಾ? ಆಡುವ ಜೋಶ್ನಲ್ಲಿ ನೀವು ಅವರ ಬಟ್ಟೆ ಎಳೆದಿದ್ದೀರಾ, ಅದು ತಪ್ಪು ಅಲ್ಲ ಅಂದಮೇಲೆ ಅವರು ಕೂಡ ನಿಮ್ಮ ಕಣ್ಣಿಗೆ ಎರಚೋದು ಅದು ಹೇಗೆ ತಪ್ಪಾಗುತ್ತೆ? ತಪ್ಪು ಅಂತ ಅಂದರೆ 2 ತಪ್ಪಾಗಲೇಬೇಕು, ಇಲ್ಲ ಸರಿ ಆಗಬೇಕು. ನೀವು ಮಾಡಿದ್ದು ಸರಿ, ರಕ್ಷಿತಾ ಮಾಡಿದ್ದು ತಪ್ಪು ಅಂದರೆ ಇದು ಯಾವ ರೀತಿ ಲೆಕ್ಕ ಎಂದು ನೇರವಾಗಿ ರಾಶಿಕಾ ಶೆಟ್ಟಿ ಅವರಿಗೆ ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ. ಇನ್ನು ಮನೆ ಕೆಲಸ ವಿಚಾರಕ್ಕೆ ಬಂದರೆ, ಒಂದು ಕೆಲಸವನ್ನು ವಹಿಸ್ಕೊಂಡ ಮೇಲೆ ಅದನ್ನು ಮಾಡಬೇಕಾಗಿದ್ದು ನಿಮ್ಮ ಕರ್ತವ್ಯ. ಅದನ್ನು ಪ್ರಶ್ನೆ ಮಾಡೋಕೆ ಬಂದರೂ ಕೂಡ ನಿಮ್ಮ ಕಣ್ಣಿಗೆ ಅದು ತಪ್ಪಾಗಿಯೇ ಕಾಣಿಸುತ್ತೆ. ಅದಕ್ಕೂ ಅಷ್ಟೊಂದೆಲ್ಲ ಜಗಳ ಮಾಡಿ ರಂಪ ಮಾಡ್ತೀರಾ. ನೀವು ಆಚೆ ಎಷ್ಟು ಸಣ್ಣವರಾಗಿ ಕಾಣ್ತಾ ಇದ್ದೀರಾ ಅಂತ ಗೊತ್ತಾ? ತಪ್ಪು ನಿಮ್ಮದೇ ಇದ್ದಾಗ ಸೈಲೆಂಟ್ ಆಗಿದ್ರೆ ದೊಡ್ಡವರಾಗಿ ಕಾಣಿಸ್ಕೊಳ್ತೀರಾ. ಎಲ್ಲಾ ವಿಚಾರಕ್ಕೂ ನೀವು ಅಶ್ವಿನಿ ಹಾಗೂ ರಿಷಾ ಗೌಡ ಅವರು ರಕ್ಷಿತಾ ಶೆಟ್ಟಿ ಮೇಲೆ ಅಷ್ಟೊಂದು ಕೆಂಡ ಕಾಡ್ತಾ ಇರೋದು ನೋಡಿದ್ರೆ ನೀವು ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇದ್ದೀರಾ ಅಂತ ಕಾಣುತ್ತೆ. ಹೀಗೆ ಆಟ ಮುಂದುವರೆದ್ರೆ ಆದಷ್ಟು ಬೇಗ ಔಟ್ ಆಗಿ ಇಲ್ಲಿ ಇರ್ತೀರಾ. ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿದ್ರೆ ಬಿಗ್ ಬಾಸ್ ಅನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿತ್ವವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿಯೇ ಇರುತ್ತೆ. ಇಲ್ಲಿರುವ ಕೆಲವು ಸ್ಪರ್ಧಿಗಳು ಅದನ್ನು ಮರ್ತಿದ್ದೀರಾ ಅನ್ಸುತ್ತೆ. ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಇರೋಕೆ, ಮನಸ್ಸಿಗೆ ಬಂದ ಹಾಗೆ ಮಾತನಾಡೋಕೆ ಇದು ಮನೆಯಲ್ಲ, ಇದು ಬಿಗ್ ಬಾಸ್ ಮನೆ. ಮಾತಿಗೂ ಯೋಗ್ಯತೆ ಬಗ್ಗೆ ಮಾತನಾಡ್ತೀರಾ. ಯೋಗ್ಯತೆ ಇರೋದಕ್ಕೆ ಬಿಗ್ ಬಾಸ್ ಮನೆಗೆ ಇಲ್ಲಿ ಎಲ್ಲ ಸ್ಪರ್ಧಿಗಳು ಬಂದಿದ್ದಾರೆ. ಇದನ್ನು ಮೊದಲು ನೆನಪಿಟ್ಕೊಳ್ಳಿ. ಮೊದಲು ನೀವು ಬಿಗ್ ಬಾಸ್ ಮನೆಗೆ ಯಾಕೆ ಬಂದಿದ್ದೀರಾ, ಯಾವ ಉದ್ದೇಶಕ್ಕಾಗಿ ಮನೆಗೆ ಕಾಲಿಟ್ಟಿದ್ದೀರಾ ಅನ್ನೋದು ಈಗಾಗಲೇ ಎಷ್ಟೋ ಜನ ಸ್ಪರ್ಧಿಗಳು ಮರ್ತಿದ್ದೀರಾ. ಹೀಗೆ ಆಡ್ತಾ ಇದ್ರೆ ನೀವ್ಯಾರೂ ಕೂಡ ಬಿಗ್ ಬಾಸ್ ಟ್ರೋಫಿ ಗೆಲ್ಲಲು ಸಾಧ್ಯವಿಲ್ಲ. ಮೊದಲು ಮನುಷ್ಯರಾಗಿ ಬಿಹೇವ್ ಮಾಡಿ ಎಂದು ಕಿಚ್ಚ ಸುದೀಪ್ ಅವರು ರಾಶಿಕಾ ಶೆಟ್ಟಿ ಅವರಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನ ಪ್ರೀತಿ ಪ್ರೇಮ ಎನ್ನುತ್ತಾ ದಾರಿ ತಪ್ಪಿ ಹೋಗಿರುವ ಸೂರಜ್ ಸಿಂಗ್ ಅವರಿಗೂ ಹಾಗೂ ರಾಶಿಕಾ ಅವರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಒಂದು ಮಾಹಿತಿಯನ್ನ ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.